ರೈಟ್ ಸರ್. ಎಷ್ಟೋ ಜನ ಹುಡುಗರಿಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಪಡ್ತಿರ್ತಾರೆ, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೆಲವರು ಲಾಸ್ಗಳಾಗಿರುತ್ತೆ. ಅಂಥವ್ರು ಹೇಳಿ ಸರ್, ಒಳ್ಳೆ ಬಿಸ್ನೆಸ್ ಅಂದ್ರೆ ಏನು, ಹೇಗೆ ಪ್ರಾಫಿಟ್ ಮಾಡೋದು, ಏನು ತಪ್ಪುಗಳಾಗ್ತಾ ಇದೆ? ಅಂದರೆ ಪ್ರತಿಯೊಂದು ಬಿಸ್ನೆಸ್ಗೂ ಪ್ಲಾನಿಂಗ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಯಾವ ಥರ ವ್ಯವಹಾರ ಮಾಡ್ತೀವಿ, ನಮಗೆ ಗೊತ್ತಿದೆಯಾ ಇಲ್ಲ ಗೊತ್ತಿಲ್ವಾ, ಇಲ್ಲ ನಾವು ಯಾರ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ, ಡಿಪೆಂಡ್ ಆಗಿರುವಂಥ ವ್ಯಕ್ತಿ ಆ ಕ್ಷೇತ್ರದಲ್ಲಿ ಎಕ್ಸ್ಪರ್ಟಾ ಇಲ್ಲ ಒಳ್ಳೆಯವನ ಕೆಟ್ಟವನ, ಈ ಕಾಲದಲ್ಲಿ ನೋಡ್ಲೇಬೇಕಾವಲ್ಲ. ಹೌದು. ನಾವು ಇಷ್ಟನ್ನ ನಾವು ಒಂದು ವರ್ಕೌಟ್ ಮಾಡದೇ ಇದ್ರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸು ಅನ್ನೋದು ಸಿಗೋದು ಕಷ್ಟ, ದುಡ್ಡು ಕಳ್ಕೊತೀವಿ. ಕರೆಕ್ಟ್. ನಾನು ಪ್ರೊಡಕ್ಷನ್ ಅಂತ ಸ್ಟಾರ್ಟ್ ಮಾಡುವಾಗ ತುಂಬ ಭಯ ಬಿದ್ದೆ. ನಾನು ಫಸ್ಟು ಟಿವಿ ಸೀರಿಯಲ್ ಸ್ಟಾರ್ಟ್ ಮಾಡೋಣ, ಯಾಕಂದ್ರೆ ದುಡ್ಡು ಕಳ್ಕೊಳ್ಳೋದಿಲ್ಲ ಅದರಲ್ಲಿ ಅಂತೇಳಿ ನಾನು 2 ಸೀರಿಯಲ್ಗಳನ್ನ ಮಾಡಿದೆ. ನಾನು ಒಂದು ಓಂ ಪ್ರಕಾಶ್ ಮಾಡಿದ್ರು, ಆಶಾವಾದಿಗಳು ಅಂತ, ಮೈಲಿಗಳು ಅಂತ ಮಾಡಿದ್ರಿ. 2ನೇದು ಮೈಲಿಗಲ್ಲುಗಳು ಅಂತ ಮಾಡಿದ್ವಿ, ಸಿ ಕೈ ಚಂದ್ರು ಮಾಡಿದ್ರು. ಅದಾದ ನಂತರ ಪ್ರೊಡಕ್ಷನ್ ನಾಲೆಡ್ಜ್ ಅನ್ನೋದನ್ನು ಗೈನ್ ಮಾಡಿ ನೆಕ್ಸ್ಟ್ ಒಂದು ಸಿನಿಮಾ ಸ್ಟಾರ್ಟ್ ಮಾಡಬೇಕು. ಅವಾಗ ಮಾಲಾಶ್ರೀ ಅವರು ಪೀಕ್ ಹೌದು. ಅಂದ್ರೆ ಒಂದೊಂದು ದಿನಕ್ಕೆ 2 ಶೂಟಿಂಗ್ 3 ಶೂಟಿಂಗ್ ಮಾಡೋರು. ಹೌದು. ಸೊ ನಾವು ಬೆಳ್ಳಿ ಕಾಲುಂಗುರದಲ್ಲಿ ಚೆನ್ನಾಗಿ ಪರಿಚಯ ಆಗಿತ್ತು ನನಗೆ. ಅಲ್ಲಿ ಸುಮ್ಮನೆ ಕೇಳಿದ್ವಿ ನಾವು, ನಮಗೊಂದು ಪಿಕ್ಚರ್ ಮಾಡ್ಕೊಡಮ್ಮ ನೀನು ಅಂತ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀನಿ, ನೀವು ಪಿಕ್ಚರ್ ಸ್ಟಾರ್ಟ್ ಮಾಡಿ ನಾನು ಮಾಡ್ತೀನಿ ಅಂದ್ರು. ಅವಾಗ ನಿಮ್ಮ ನಾಯಕತ್ವ, ನೀವೇ ಫಸ್ಟು ನನ್ನ ಚಿತ್ರದಲ್ಲಿ ಯಾಕೆ ಮಾಡಿದ್ದು ನಾಯಕರು. ಬೆಳ್ಳಿ ಮೋಡಗಳು ಅಂತ ಒಂದು ಚಿತ್ರ ನಿರ್ಮಾಣ ಮಾಡಿದ್ವಿ, ನೀವೇ ಇದ್ರಿ, ನಿಮ್ ನೋಡಿದ್ವಿ. ಅವಾಗ ಮಾಲಾಶ್ರೀ ಅವ್ರನ್ನ ನಾನು ಮರೆಯೋಕ್ಕಾಗೋದಿಲ್ಲ, ಯಾಕೆಂದ್ರೆ ಶಿ ವಾಸ್ ಟಾಪ್ ಸ್ಟಾರ್. ನಾವೆಲ್ಲೋ ಎಲ್ಲಿ ಅಂಬೆಗಾಲ್ ಇಡಬೇಕು, ಎಲ್ಲಿ ನಾವು ಯಾವ ಸಿನಿಮಾ ಸ್ಟಾರ್ಟ್ ಮಾಡೋ ಗೊತ್ತಿಲ್ವಲ್ಲ ಅನ್ನೋ ಸಂದರ್ಭದಲ್ಲಿ ಶಿ ಗೇವ್ ಅಸ್ ಎ ಲಿಫ್ಟ್. ಅದೇ ಮೇನ್ ಚಿತ್ರರಂಗದಲ್ಲಿ ಲಿಫ್ಟ್. ನಮಗೆ ಆ ಚಿತ್ರ ಬಿಡುಗಡೆ ಆಯ್ತು, ಒಳ್ಳೆ ಲಾಭ ಬಂತು. ರೈಟ್ ಸರ್. ಆ ಬೆಳ್ಳಿ ಮೋಡಗಳ ಬಗ್ಗೆ ನಮ್ಮ ವೀಕೆಂಡ್ ಟೆಂಟ್ ಏನ್ ಹೇಳುತ್ತೆ? ರೈಟ್, ನಿಮ್ಮ ಬೆಳ್ಳಿ ಮೋಡಗಳು ತಂಡದಿಂದ ಒಬ್ರು ಬಂದಿದ್ದಾರೆ, ಸ್ವಾಗತಿಸಿ. ಪ್ಲೀಸ್ ವೆಲ್ಕಮ್. ರಾಕ್ಲೈನ್ ಸಾರ್ ಬಗ್ಗೆ ಹೇಳಬೇಕು ಅಂತಂದ್ರೆ 3 ಶಬ್ದದಲ್ಲಿ ಹೇಳ್ಕೊಡಬೇಕು. ದಾನದಲ್ಲಿ ಕರ್ಣ, ಬುದ್ಧಿಯಲ್ಲಿ ಚಾಣಕ್ಯ, ಆಶ್ರಯ ಕೊಡೋದ್ರಲ್ಲಿ ದುರ್ಯೋಧನ. ಯಾಕೆ ಹೇಳ್ತೀನಿ ಮಾತನ್ನ ಅಂದ್ರೆ, ಕರ್ಣ ಏನು ಇಲ್ದಲೇ ಇದ್ದಾಗ ಸೂತಪುತ್ರ ಅಂತ ಬಂದವನಿಗೆ ಅಂಗದ ರಾಜ್ಯನ ಅವನಿಗೆ ಬರೆದು ಕೊಟ್ಟು ರಾಜನ ಮಾಡಿ ಅವನು ಸರಸಮಾನವಾಗಿ ಅವನ ಪಕ್ಕದಲ್ಲಿ ಕೂರಿಸ್ಕೊಳ್ತಾನೆ. ಆ ಯೋಗ್ಯತೆ ಇರೋಂಥವ್ನು ಯಾರಾದರೂ ಇದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ರಾಕ್ಲೈನ್ ವೆಂಕಟೇಶ್ ಅಂತ ಹೇಳಕ್ ಇಷ್ಟಪಡ್ತೀನಿ. ರಾಕ್ಲೈನ್ ವೆಂಕಟೇಶ್ ನಮ್ಮ ಅವರ ನಡುವೆ ಕೆಲವೊಂದು ವಿನೋದವಾದಂತಹ ಪ್ರಸಂಗಗಳು ತುಂಬಾ ನಡೆದಿದ್ದಾವೆ. ಯಾರೇ ನೀನು ಚೆಲುವೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ವಿ. ಜೈಪುರಿಂದ ಬರ್ಬೇಕಾದ್ರೆ ಏನಾಗಾಯ್ತು, ವಿಪರೀತ ಸೆಕೆ. ಫ್ಲೈಟಲ್ಲಿ ನಾವಿಬ್ರು ಯಾವತ್ತು ಪಕ್ಕದಲ್ಲಿ ಕೂತ್ಕೊಳ್ಳೋದು. ಸರಿ, ಪಕ್ಕದಲ್ಲಿ ಕೂತ್ಕೊಂಡಿದ್ವಿ. ಸರಿ ಬಂತು, ನಾನು ಏನೂ ತಿಂದಿರ್ಲಿಲ್ಲ, ಹೊಟ್ಟೆ ಸಿಗ್ತಾ ಇದೆ, ನಂಗೆ ಏನೋ ಬೇಕು ಅಂದೆ. ವೆಂಕಟೇಶ್ ತರಿಸ್ಬಿಟ್ಟು ಕೊಟ್ರು. ಅದನ್ನೆಲ್ಲ ತೆಗೆದು ನೋಡಿದಾಗ ಒಂದು ಪೇಪರ್ ಒಳಗೆ ಸ್ಕ್ವೈರ್ ಆಗಿತ್ತು. ಏನು ಅಂತ ಗೊತ್ತಾಗ್ಲಿಲ್ಲ. ವೆಂಕಟೇಶ್ ಇದೇನಿದು, ತಿನ್ನೋದಲ್ಲ ಏನಿಲ್ಲ, ಜೊತೆಲಿ ಹಾಕಿದ್ದಾರೆ ನೋಡ್ಬಿಟ್ಟು ತಕ್ಷಣ ಅದನ್ನು ಮುಚ್ಚಿಟ್ಕೊಂಡ್ಬಿಟ್ಟು ಸುತ್ತಮುತ್ತ ನೋಡ್ಬಿಟ್ಟು, ಇದು 10,000 ಜನಕ್ಕೆ ಒಬ್ರಿಗೆ ಸಿಗೋವಂಥದ್ದು, ಇದು ಲಕ್ಕಿ ಡಿಪಿಕ್ ಇದ್ದಂಗೆ, ದಯವಿಟ್ಟು ಯಾರಿಗೂ ತೋರಿಸ್ಬೇಡ, ಜೋಬಲ್ ಹಾಕೊಂಬಿಡು ಬೇಗ ಅಂತ. ಸರಿ, ನಾನೇನು ಮಾಡಿದೆ, ಗಬಕ್ಕನಿಗೆ ನಾನು ಏನೋ ಸಿಕ್ಬಿಡ್ತೇನೋ ಅಂದ್ಬಿಟ್ಟು ಜೋಬಲ್ ಹಾಕೊಂಡೆ. ಅಣ್ಣ ದಯವಿಟ್ಟು ಆಚೆ ತೆಗಿಬೇಡ, ಜೋಬಲ್ ಹಾಕೊಂಬಿಡು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಅದು ಒಂದು ಸ್ವಲ್ಪ ಬೆಳಕಕ್ಕೆ ಶುರು ಆಯ್ತು. ಏನು ಅಂತ ನೋಡಿದ್ರೆ ಚೀಸ್, ಬೆಣ್ಣೆ, ಈ ಥರದ್ದು. ಇನ್ನೊಂದು ಸಂತೋಷದ ವಿಷಯ ಅಂತಂತಂದ್ರೆ, ಸುಮಾರು ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ. ಅದೇ ಥರ ಏನಾಯ್ತು, ಪಳನಿಗೆ ಹೋಗಿದ್ವಿ. ಅವಾಗ ನನಗೊಂದು ಹ್ಯಾಬಿಟ್ ಇತ್ತು, ಗಾಡಿ ಒಳಗೆ ಕೂತ್ಕೊಂಡಿದ್ದ ತಕ್ಷಣ ನಿದ್ದೆ ಮಾಡ್ಬಿಡ್ತಾ. ಹೌದು ಸರ್, ಗಾಡಿಯಲ್ಲಿ ಕೂತವ್ರು ಬೇರೆ ಯಾರು ನಿದ್ದೆ ಮಾಡಕ್ಕೆ ಆಗಲ್ಲ, ಅಷ್ಟು ಸೌಂಡ್. ಎಷ್ಟೋ ಸರಿ ನನ್ನ ಗೊರಕೆಗೆ ಹೆದರ್ಕೊಂಡು ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರೇ ಆಚೆ ಹೋಗಿ ಕಾದುವೆ ಬೆಳಗ್ಗೆ 4:45 ಎಬ್ಬರಿಸ್ಬಿಟ್ಟು, ದಯವಿಟ್ಟು ಸ್ನಾನಕ್ಕೆ ಹೋಗಿ, ಇನ್ಮೇಲಾದ್ರೂ ನಾನು ನಿದ್ದೆ ಮಾಡ್ತೀನಿ ಅಂತ ದಿವಸ. ಹಂಗಾಗಿ ಅಷ್ಟು ಗೊರಕೆ ಹೊಡಿತಾ ಇದ್ದೆ. ಆಮೇಲೆ ನನ್ನ ನಿದ್ದೆ ಹೋಗಿಸ್ಬೇಕಾದ್ರೆ ನನಗೆ ಭಯ ಬರಿಸ್ಬೇಕಾದ್ರೆ ವೆಂಕಟೇಶ್ವರ ಮಾಡ್ಬಿಟ್ಟ, ಲೆಫ್ಟಲ್ಲಿ ಯಾರಾದರೂ ಫುಟ್ಪಾತಲ್ಲಿ ಹೋಗ್ತಾವ್ರೆ ಇದ್ರೆ ಅವ್ರಿಗೆ ಗೊತ್ತಕ್ಕೆ ಹೋಗೋದು. ಯಾಕಂದ್ರೆ, ಅಣ್ಣ ನಿನಗೆ ಎಡಗಣ್ಣು ಸ್ವಲ್ಪ ಐಬಿದೆ, ನೀನು ನೋಡಿ ಹೇಳ್ಬೇಕು, ಇಲ್ದ್ರೆ ನಂಗೆ ಗೊತ್ತಾಗಲ್ಲ, ನಾನು ಜಾಸ್ತಿ ಹೊಡ್ಬಿಡ್ತೀನಿ. ಇದೊಳ್ಳೆ ಗ್ರಾಚಾರ ಆಗೋಯ್ತಲ್ಲ. ಸರಿ, ನಾನು ಮಾಡೋದು ಕೂತ್ಕೊಂಡು ಹೇಳ್ಕೊಂಬರೋದು. ಎಸ್ ದೊಡ್ಡರವ್ರೆ, ಮತ್ತು ಈ ಬೆಳ್ಳಿ ಮೋಡಲು ನೀವು ಮಾಡಿದಂಥ ಅದ್ಭುತವಾದ ರೋಲ್. ಬೆಳ್ಳಿ ಮೋಡಗಳದು ಒಂದು ವಿಚಿತ್ರವಾದ ಕತೆ. 3-4 ಹೆಸರುಗಳು ಓಡ್ತಾ ಇತ್ತು. ಒಂದು ರಾಜೇಶ್ ಅವ್ರದ್ದು, ಇನ್ನೊಂದು ಶ್ರೀನಾಥ್ ಅವ್ರದ್ದು, ಇನ್ನೊಂದು SP ಬಾಲಸುಬ್ರಹ್ಮಣ್ಯಂ ಅವರ ಹೆಸರು ಓಡ್ತಾ ಇದೆ. ನಾನು ಎಲ್ಲೋ ಇದ್ದೆ, ನಾನು ಕರ್ಕೊಂಬಂದು ಕೂರಿಸಿದ್ರು. ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಮೇಕಪ್ ಒಂದು ಅಳತೆಗೆ ಬಂದು ಓಕೆ ಅಂತ KV ರಾಜು ಓಕೆ ಮಾಡಾಯ್ತು. ಎಲ್ಲ ಮಾಡಾದ್ಮೇಲೆ ಗೊತ್ತಲ್ಲ KV ರಾಜು ಸ್ಟೈಲು, ಯಾರಲ್ಲವಾ ನೀನೇ ದೊಡ್ಡ ಮನೆ ಸೀತಾರಾಮಯ್ಯ, ರೆಡಿಯಾಗು ಅಂದ. ನನಗೆ ಕೈಕಾಲೆಲ್ಲ ಒಂದು ಸತಿ ಗಡ 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 ಅಂತ ನಡ್ಕ ಬಂದಂಗಾಯ್ತು. ಯಾಕೆ ಅಂತಂತಂದರೆ,
ತೆಲುಗಿನ ಮೇರು ನಟ ಅಕ್ಕಿನೇನಿ ನಾಗೇಶ್ವರರಾವ್ ಮಾಡಿದ ಪಾತ್ರನ ನಾನೊಬ್ಬ ವಿಲನ್ ಮಾಡೋದು ಅಂದ್ರೆ ಏನು, ಮೊದಲು 2 ಸೀನ್ ತೆಗೆಯೋವರೆಗೂ ಅತ್ಯಂತ ಒಂದು ಕಷ್ಟಕರವಾದಂತ ಸಮಯ. ಒಂದು ಸೀನ್ ಮುಗಿಸೋವರೆಗೂ ನನಗೆ ನಡ್ಕಾಯ್ತು. ಒಂದು ಸೀನ್ ಮುಗಿಸಿದ ಮೇಲೆ MS ರಮೇಶ್ Associate. ಈಗ director assistant ಆಗಿದ್ದಾರಾ? ಅಣ್ಣ ಇದೊಂದೇ ಸೀನು, ಅಣ್ಣ ಇದೊಂದೇ ಸೀನು, ಅಣ್ಣ ಇದೊಂದೇ ಸೀನು ಅಂತ ಮಾಡಿ 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 ರಾತ್ರಿ 11 ಗಂಟೆ ಅಷ್ಟೊತ್ತಿಗೆ 11 ಮೇಜರ್ ಸೀನ್ ಮುಗಿಸಿದ್ರು. ಮಧ್ಯೆ ಒಂದು ಸ್ವಲ್ಪ ಡೇಟ್ ಇಂದು ತಾಕ್ಲಾಟ ಆಯ್ತು. ಅದನ್ನೇ ನನ್ನ ಮಗ ಹೇಳಕ್ ಬಂದಿರೋದು. ಹೇಳಿ ಸರ್. ತನ್ನ ಮನೆಯವ್ರನ್ನ ಎಷ್ಟು ಪ್ರೀತಿ ಮಾಡ್ತಾನೆ ರಾಕ್ಲೈನ್ ವೆಂಕಟೇಶ್ ಅಂತಂತಂದ್ರೆ, ಒಂದ್ ದಿವಸ ಹಿಂಗೆ ರಾತ್ರಿ 12 ಗಂಟೆಲಿ ಊಟ ಮುಗಿಸಿ ಸುಬ್ರಹ್ಮಣ್ಯ ನಗರದಲ್ಲಿರೋ ಮನೆ ಹತ್ರ ಕರ್ಕೊಂಡವ್ರು. ರಾಕ್ಲೈನ್ ಇದೇ ಮನೇಲಿ ನಾವು ಇದ್ದಿದ್ದು, ಗೊತ್ತು ಬಿಡಪ್ಪ. ಆಮೇಲೆ ಬಂದ್ವಿ, ಅಲ್ಲೊಂದು ಅರಳಿ ಮರ, ಅಲ್ಲಿ ಕೂತ್ಕೊಂಡು ಒಬ್ಬನೇ ಯೋಚನೆ ಮಾಡಿದಾಗ ಕಣ್ಣೆಲ್ಲ ತೇವಾಗಿತ್ತು. ಯಾಕೆ ವೆಂಕಟೇಶ್ ಏನು ಅಂತಂದೆ. ನಮ್ಮಪ್ಪ, ನಮ್ಮಮ್ಮ, ನಮ್ಮ ಅಕ್ಕಂದರು, ನಮ್ಮ ತಂಗಿಯರು, ನನ್ನ ತಮ್ಮಂದರು, ನಾವು ಆಡ್ಬೇಳದ ಜಾಗಣ ಇದು. ಬೇರೆ ಯಾವುದೂ ನನಗೆ ನಂದಗೋಕುಲ ಅಲ್ಲ, ಇದೇ ನಂದಗೋಕುಲ. ಈ ನಂದಗೋಕುಲನ ಯಾಕೋ ಜ್ಞಾಪಿಸ್ಕೊಂಡೆ ಇಲ್ಲಿ ಬಂದು ನೋಡಬೇಕು ಅನ್ನಿಸ್ತು, ಬಂದೆ ಬಾ ಅಂತಂದೆ. ಅಷ್ಟು ಭಾವುಕ. ಇಂಥ ಸ್ನೇಹಿತನ ಪಡೆದಿರೋದು ನಾವೇ ಧನ್ಯರು. ಇನ್ನೊಂದು ಆ ಯಪ್ಪನಲ್ಲಿ ನಾನು ನೋಡಿರೋ ಒಂದು ಅತ್ಯಂತ ಒಳ್ಳೆಯ ಗುಣ ಅಂತಂತಂದ್ರೆ, ಬಲಗೈಯಲ್ಲಿ ದಾನ ಮಾಡಿದ್ದು ಎಡಗೈಗೆ ದೇವರೇ ಗೊತ್ತಾಗಲ್ಲ. ಅವರ ವಂಶ 100 ಅಲ್ಲ, 1000 ಅಲ್ಲ, ಲಕ್ಷ, ಕೋಟಿಯಾಗಿ ಬೆಳಗಿ ಬಾಳ್ಲಿ ಅನ್ನೋದೇ ಈ ದೊಡ್ಡಣ್ಣನ ಹಾರೈಕೆ. ತುಂಬ ತುಂಬ ಚೆನ್ನಾಗಿರ್ಬೇಕು. ನಮಸ್ಕಾರಗಳು. ಫಸ್ಟ್ ನಮ್ಮ ಬ್ಯಾನರಲ್ಲಿ ರಮೇಶ್ ಅವರು ಹೀರೋ ಆಗಿ ಮಾಡಿದ್ದು. ಇವತ್ತು ರಮೇಶ್ ಅವರ ನನಗೆ ದಿ ಬೆಸ್ಟ್ ರೀ ರೆಕಾರ್ಡಿಂಗ್, ದಿ ಬೆಸ್ಟ್ ಸಾಂಗ್ಸ್ ಅದರಲ್ಲಿ, ಬೆಳ್ಳಿ ಮೋಡಗಳಲ್ಲಿ. ಖಂಡಿತವಲ್ಲ, ಏನ್ ಸಾಂಗ್ಸ್ ಸೂಪರ್. ಅದು ಸೂಪರ್. ಈ ಸಂದರ್ಭದಲ್ಲಿ ನಾನು ಉಪೇಂದ್ರ ಕುಮಾರ್ ಸೂಪರ್. ಯಾಕೆಂದ್ರೆ ರಾಮಬಾಣ ಎದೆ ಸೀಳಿ ನಿಂತ ಸಮಯ ಆ ಹಾಡಿದೆಯಲ್ಲ, ಇವತ್ತು ಬಂದರೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದ್ರೆ ಆ ಹಾಡಿನ ಅರ್ಥ ಏನು ಅಂತಂದ್ರೆ, ದಿನ ಬೆಳಗಾದ್ರೆ ನಾನು ಬದುಕೋಕ್ಕೋಸ್ಕರ ರಾಮ 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 ರಕ್ಷಿಸು ರಾಮ ಅಂತ ನಾನು ಕೇಳ್ಕೊಳ್ತೀನಿ. ಆದ್ರೆ ಅಂಥ ರಾಮಬಾಣ ಬಂದು ನನ್ನ ಎದೆ ಸೀಳಿದಾಗ ಇನ್ಯಾವ ರಾಮನ ಹತ್ರಕ್ಕೆ ಹೋಗ್ಲಯ್ಯ. ಹಂಗಾಗಿ ಅದನ್ನ ರಮೇಶ್ ಅವರು ಹಾಡನ್ನು ರಮೇಶ್ ಅವರು ಒಂದೆರಡು ಲೈನ್ ಆಡಿ ಅಂತ ನನಗೆ. ಬಿಡಿ ಬಿಟ್ರೆ ತಾನೆ ಆಡ್ತಾರೆ. ಬರೋ ವಿಷಯನೇ ಸರಿಗೆ ಮಾಡಲ್ಲ ನಾವು, ಇನ್ನು ಬರದೇ ವಿಷಯ ಬೇರೆ ಹೇಳ್ತೀರಾ. ZTV ಅವರು ಕರೆಸಿ ಇಂಥ ಒಂದು ಕಾರ್ಯಕ್ರಮನ ಮಾಡ್ತಾರೆ ಅಂದ್ರೆ, ಎಂಥ ನೀವು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ರೂ ನಿಮ್ಮ ವೀಕೆಂಡ್ ರಮೇಶ್ ನೋಡ್ತಾರೆ ಜನ ಅಂದ್ರೆ, ಓ ಹ್ಯಾಟ್ಸಪ್. ಥ್ಯಾಂಕ್ ಯು ಥ್ಯಾಂಕ್ ಯು. ಅದೇ ತರ ಉಸಿರು ಕೊಡ್ತಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಬನ್ನಿ ಸರ್.